ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ ನೀವು ರೀಯೂಸ್ಡ್ ಕಂಟೆಂಟ್ನ ನೀವು ಯೂಸ್ ಮಾಡಬಾರ್ದು. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸ್ಗಳು ಮಾಡುವಂಥ ತಪ್ಪೇ ಅದು. ಸೊ ರೀಯೂಸ್ಡ್ ಕಂಟೆಂಟ್ನ ಯೂಸ್ ಮಾಡಿಬಿಟ್ಟಿರ್ತಾರೆ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರೆ. ಯೂಟ್ಯೂಬರು ರೀಯೂಸ್ಡ್ ಕಂಟೆಂಟ್ನ ಯೂಸ್ ಮಾಡಿದರೆ ಅಂತ ಅಂದ್ಬಿಟ್ಟು ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಸೊ ಹಾಗಾದರೆ ಈ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು, ಇದು ಏನಕ್ಕೆ ಬರುತ್ತೆ ಆ್ಯಂಡ್ ಇದು ಬಂದರೆ ಇದಕ್ಕೆ ಸೊಲ್ಯೂಷನ್ ಏನಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಾರೆ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಇದ್ರ ಜೊತೆಗೆ ಯೂಟ್ಯೂಬರ್ದೇ ಒಂದು ರೂಲ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು. ಅದರಲ್ಲಿ ಒಂದು ಮುಖ್ಯವಾದಂಥ ರೂಲ್ಸ್ ರೀಯೂಸ್ಡ್ ಕಂಟೆಂಟ್. ಇದನ್ನು ನೀವು ಫಾಲೋ ಮಾಡಬೇಕು. ರೀಯೂಸ್ಡ್ ಕಂಟೆಂಟ್ನ ನೀವು ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ. ಹಾಗಾದರೆ ಈ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಆ ಹೆಸರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರೀಯೂಸ್ ಅಂತಂದರೆ ಯೂಸ್ ಮಾಡಿರೋದನ್ನ ಮತ್ತೆ ಯೂಸ್ ಮಾಡೋದು. ಆಯಿತಾ? ಈಗ ಏನೋ ಯೂಸ್ ಮಾಡಿರ್ತಾರೆ ಅದನ್ನು ನೀವು ಮತ್ತೆ ಯೂಸ್ ಮಾಡಿದ್ರೆ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಆಗುತ್ತೆ. ಸೊ ಈ ರೀಯೂಸ್ಡ್ ಕಂಟೆಂಟ್ ಹೆಂಗೆ ಬರುತ್ತೆ ಅಂತ ಇವಾಗ ಎಕ್ಸಾಂಪಲ್ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಲಕೀಶಲ್ಲಿ ವಾಟ್ಸಪ್ನ ಉಪಯೋಗಿಸೋದು ಹೇಗೆ ಅಂತ 1 ವರ್ಷದಿಂದ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋಗೆ ವ್ಯೂಸ್ ಬಂದಿಲ್ಲ ನನಗೆ. ನಾನೇನು ಮಾಡ್ತೀನಿ, ಆ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನನ್ನ ಚಾನಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಲ್ಲ ವೀಡಿಯೋ, ಅದನ್ನು ಡಿಲೀಟ್ ಮಾಡಿಬಿಟ್ಟು ನಾನು ಇವಾಗ 2021ರಲ್ಲಿ ಹಾಕಿದ್ರೆ ಆವಾಗ ರೀಯೂಸ್ಡ್ ಕಂಟೆಂಟ್ ಅಂತ ಆಗುತ್ತೆ. ಯೂಟ್ಯೂಬರ್ ನನಗೆ ಮೆಸೇಜ್ ಮಾಡ್ತಾರೆ, ನೀವು ರೀಯೂಸ್ಡ್ ಕಂಟೆಂಟ್ ಯೂಸ್ ಮಾಡಿದರೆ ಅದಕ್ಕೋಸ್ಕರ ನಾವು ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದ್ದೀವಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಈ ಥರನೂ ಕೂಡ ರೀಯೂಸ್ಡ್ ಕಂಟೆಂಟ್ ಆಗುತ್ತೆ. ಆಯಿತಾ? ಇದರ ಜೊತೆಗೆ ಬೇರೆಯವ್ರು ಹಾಕಿರ್ತಾರೆ ನೋಡಿ. ಇವಾಗ ಯಾರ್ದೋ ಚಾನಲ್ ನಿಮ್ಮ ಫೇವ್ರೇಟ್ ಇರುತ್ತೆ, ಅವ್ರು ಹಾಕಿರುವಂಥ ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲಲ್ಲಿ ಹಾಕಿದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಆಗುತ್ತೆ. ಸೊ ಆವಾಗ ನಿಮ್ಮೊಂದು ಚಾನಲಲ್ಲಿ ಆ ಒಂದು ವೀಡಿಯೋನ ಡಿಲೀಟ್ ಮಾಡ್ತಾರೆ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರೀಯೂಸ್ಡ್ ಕಂಟೆಂಟ್ ನಿಮ್ಮ ಚಾನಲ್ ಇದೆ ಅಂತ ಅಂದ್ಬಿಟ್ಟು ಸೊ ಅವರು ಮಾನಿಟೈಸೇಷನ್ ಆನ್ ಮಾಡಲ್ಲ. ಓಕೆನಾ? ಸೊ ಇದರಿಂದ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ ಮೇಲು. ಆಯಿತಾ? ಮಾನಿಟೈಸೇಷನ್ ಆನ್ ಆಗಲ್ಲ. ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಬೇರೆಯವ್ರ ವೀಡಿಯೋಸ್ಗಳನ್ನ ಹಾಕ್ಕೊಂಡಿದ್ದೀರಾ, ಅದು ಏನಾದರೂ ಆಗಿರ್ಬಾರ್ದು, ಬೇರೆಯವ್ರ ವಾಯ್ಸು ಕಾಮೆಂಟ್ರಿ ಏನಾದರೂ ಆಗಿರ್ಬೋದು ಹಾಕ್ಕೊಂಡಿದ್ದೀರಾ, ಅದನ್ನು ರಿಮೂವ್ ಮಾಡಿಬಿಟ್ಟು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ. ಇಲ್ಲ ಅಂತಂದರೆ ಅವರು ರೀಯೂಸ್ಡ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಸೊ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಲ್ಲ. ಆಯಿತಾ? ಇವಾಗ ತುಂಬ ಜನ ಕೇಳೋದು, ಬ್ರೋ ನಾವು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀವಿ ಬ್ರೋ, ನಮ್ಮ ಚಾನಲಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಇತ್ತು, ನಾವು ನೋಡ್ಕೊಳ್ಳಿಲ್ಲ, ಅಪ್ಲೈ ಮಾಡಿಬಿಟ್ಟಿದ್ದೀವಿ, ಇದಕ್ಕೆ ಸೊಲ್ಯೂಷನ್ ಏನು ಅಂತ. ಸೊ ಅದಕ್ಕೆ ಸೊಲ್ಯೂಷನ್ ಏನೂ ಇಲ್ಲ. ಅವರು ಮೇಲ್ ಕಳಿಸ್ತಾರೆ ಆನ್ ಆಗಿಲ್ಲ ಅಂತಂದರೆ. ಅದಾದಮೇಲೆ ನೀವು 1 ತಿಂಗಳು ವೆಯ್ಟ್ ಮಾಡಬೇಕು. 1 ತಿಂಗಳು ವೆಯ್ಟ್ ಮಾಡಿಬಿಟ್ಟು ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಆಯಿತಾ? ಅವಾಗ ಅಪ್ಲೈ ಮಾಡಿಕೊಂಡು ನೀವು ಮಾನಿಟೈಸೇಷನ್ ಆನ್ ಮಾಡಿಸ್ಕೋಬೋದು. ಒಟ್ಟಿನಲ್ಲಿ ಏನು ಅಂತಂದರೆ ನಿಮ್ಮೊಂದು ಚಾನಲಲ್ಲಿ ರೀಯೂಸ್ಡ್ ಕಂಟೆಂಟ್ ಇರಬಾರ್ದು. ಆಯಿತಾ? ಇದಿಷ್ಟು ರೀಯೂಸ್ಡ್ ಕಂಟೆಂಟ್ ಬಗ್ಗೆ. ಸೊ ಸಿಂಪಲ್ಲಾಗಿ ಹೇಳೋದಾದರೆ ಬೇರೆಯವ್ರ ಕಂಟೆಂಟು ನಿಮ್ಮೊಂದು ಚಾನಲ್ ಇರಬಾರ್ದು. ಇಲ್ಲ ಅಂತಂದರೆ ಸೊ ನೀವು ಆರಾಮಾಗಿ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಇದಿಷ್ಟು ರೀಯೂಸ್ಡ್ ಕಂಟೆಂಟ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋದಕ್ಕೆ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಜೈ ಹಿಂದ್, ವಂದೇ ಮಾತರಂ.